ಈಗ PKDSF ಸ್ಪೋರ್ಟ್ಸ್ ಫೆಸ್ಟಿವಲ್ ಆಗ್ತಾ ಇದೆ. ಸೊ ಇಂಥ ಫೆಸ್ಟಿವಲ್ ಏನು ಮೆಸೇಜ್ ನ ಕೊಡುತ್ತೆ ಅಂಡ್ ಯು ಆಸ್ ಅನ್ ಅಚೀವರ್ ವಾಟ್ ಯು ಹ್ಯಾವ್ ಟು ಸೇ? ವಾಟ್ ಡಸ್ PKD is doing is one, it's nurturing children. ನಾಳೆ ಆ ಮಗುಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಐ ಕ್ಯಾನ್ ಡೂ ಸಮಥಿಂಗ್. ನೀವ್ ಹೇಗೆ ಸ್ಪೋರ್ಟ್ಸ್ ಕನೆಕ್ಟ್ ಆಗ್ತೀರಾ ಅನ್ನೋ ಕ್ಯೂರಿಯಾಸಿಟಿ ನನಗೆ. ಈ ಏನ್ಷಿಯಂಟ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ನಾವು ಓದ್ತಿರ್ಬೇಕಾದ್ರೆ I somewhat got interested to clarify it. I got my trained in the Gurukula. Morning 3:30, 4 o'clock alarm. What is the alarm ಅಂದ್ರೆ ಗುರುಕುಲದ ಮೇಲ್ಗಡೆ ನಾವು ಮಲ್ಕೋಬೇಕು, ಕೆಳಗಡೆ ಯುವರ್ ಸೀನಿಯರ್ಸ್ ಆರ್ ಪ್ರಾಕ್ಟಿಸಿಂಗ್. ಆ ಸ್ವೋರ್ಡ್ಸ್ ಹೊಡೆತದ್ದು ಇಸ್ ಯುವರ್ ಅಲಾರಮ್ ಟು ಯು. ಇವತ್ತು ನಾವು ಹೇಳ್ತೀವಿ ಇವತ್ತಿನ ಹೆಣ್ಮಕ್ಳು ಮನೇಲೂ ಮಾಡಿ ಹೊರಗಡೆನೂ ಮಾಡ್ತಾರೆ ಅಂತ. ಅವಾಗ್ಲೂ ರಾಜ್ಯನೂ ನಡೆಸ್ತಾ ಇದ್ರು, ಕತ್ತಿನೂ ಹಿಡಿತಾ ಇದ್ರು, ಮನೆ ಮಕ್ಕಳನ್ನು ನೋಡ್ಕೋತಾ ಇದ್ರು, ಇದು ವಾರ್ಸ್ಗೂ ಹೋಗ್ತಾ ಇದ್ರು. ಅಂಡ್ ಹೆಣ್ಮಕ್ಳು ತಮ್ಮ ಜೀವನ ಕೊಟ್ಟಿದ್ದಾರೆ ತನ್ನ ರಾಜಂಗೋಸ್ಕರ, ರಾಷ್ಟ್ರಕ್ಕೋಸ್ಕರ. ನನ್ನ ಸನ್ ಪ್ರಜ್ವಲ್ ಸರ್ ಅವ್ರ ಸ್ಟೂಡೆಂಟ್ ಕರಾಟೆನಲ್ಲಿ. ಅಂಡ್ ಆ ಕರಾಟೆ ಕಲ್ತಿರೋದ್ರಿಂದ ಅವನ ಕ್ಯಾರೆಕ್ಟರ್ ಆಗಲಿ ಇದಾಗಲಿ ಹೆಂಗೆ ಎಷ್ಟು ಚೆನ್ನಾಗಿ ಮೌಲ್ಡ್ ಆಗ್ತಿದೆ ಅಂದರೆ, ನಾವು ಮನೆಯಲ್ಲಿ ಎಲ್ಲರೂ ತಿಂತಿರ್ತೀವಿ. ಹಿ ಸೇಸ್ ನೋ, he says no candies. ಅದು ಅವನ ಪ್ಯಾಷನ್ ಇಂಟೆನ್ಸಿಟಿ ನ ಎಕ್ಸಾಕ್ಟ್ಲಿ. ಸ್ಪೋರ್ಟ್ಸ್ ನಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಡಿಸಿಪ್ಲಿನ್ ಕಲಿಸುತ್ತೆ. ಯಾವುದೇ ಒಂದು ಮಗುವಾಗ್ಲಿ ಇಟ್ ಹ್ಯಾಸ್ ಟು ಬಿ ಇನ್ ಎ ಸ್ಪೋರ್ಟ್. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಆನ್ ದ ಮೂವ್ ಪಾಡ್ಕಾಸ್ಟ್ ಸೀರೀಸ್ ಬ್ರಾಟ್ ಯು ಬೈ PKDSF. ವಂಡರ್ಫುಲ್ ಸೀರೀಸ್ ಆಫ್ ಗೆಸ್ಟ್ಸ್ ನಮ್ಮ ಜೊತೆಗಿದ್ದಾರೆ. ಫಿಟ್ನೆಸ್ಸು, ಹೆಲ್ತು, ಸ್ಪೋರ್ಟು ಇದೆಲ್ಲ ಹೆಂಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಅನ್ನುವ ಅವೇರ್ನೆಸ್ನ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನಮಗೆ ಉಣಬಡಿಸ್ತಾ ಇದ್ದಾರೆ. ಸೊ ಲೆಟ್ಸ್ ಲರ್ನ್ ಮೋರ್ ಫ್ರಮ್ ಟುಡೇಸ್ ಸ್ಪೆಷಲ್ ಗೆಸ್ಟ್. ವಿ ಹ್ಯಾವ್ ಮಿಸ್ಟರ್ ರೋಹಿತ್ ಈಶ್ವರ್ ಅವರು, ಡಾಕ್ಟರ್ ರೋಹಿತ್ ಈಶ್ವರ್. ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ತುಂಬಾ ಇದೆ ನಾನು ನಿಮಗೆ ಹೇಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ. ಫಸ್ಟ್ ಲೆಟ್ಸ್ ವೆಲ್ಕಮ್ ಹಿಮ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಸರ್, ಯು ವೇರ್ ಮೆನಿ ಹ್ಯಾಟ್ಸ್ ಆಸ್ dancer, choreographer yourself, researcher, archaeologist, mentor, teacher ಎಲ್ಲ ಆಗಿದ್ದೀರಾ. ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸ್ತಾ ಬರ್ತಾ ಇದ್ದೀರಾ. ಇದು ಒಂದು ಕಡೆ. ಇನ್ನೊಂದು ಕಡೆ ಒಬ್ಬ ಅಥ್ಲೀಟ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಅವ್ರ ಗೋಲ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಒಂದು ಡಿಸಿಪ್ಲಿನ್, ಕಮಿಟ್ಮೆಂಟ್, ಆ ಸೆಲ್ಫ್ಲೆಸ್ನೆಸ್, ಫ್ಲೆಕ್ಸಿಬಲ್ ಇರುವಂಥದ್ದು, ಕಮಿಟ್ಮೆಂಟ್ ಇರುವಂಥದ್ದು, ಇದೆಲ್ಲ ಕ್ವಾಲಿಟೀಸ್ ಬೇಕಾಗುತ್ತೆ. ಆ್ಯಂಡ್ ದೆರ್ ಈಸ್ ಅ ಕಾಮನ್ ಮ್ಯಾನ್ ಅಂತ ಹೇಳ್ತೀವಿ. ಏನೋ ಅಚೀವ್ ಮಾಡಬೇಕು ಅಂತ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ವಾಟ್ ಐ ವಾಂಟ್ ಟು ನೋ ಫ್ರಮ್ ಯು ಇಸ್, ಈಗ PKDSF ಸ್ಪೋರ್ಟ್ಸ್ ಫೆಸ್ಟಿವಲ್ ಆಗ್ತಾ ಇದೆ. ಸೊ ಇಂಥ ಫೆಸ್ಟಿವಲ್ ಏನು ಮೆಸೇಜ್ ನ ಕೊಡುತ್ತೆ ಆ್ಯಂಡ್ ಯು ಆಸ್ ಅನ್ ಅಚೀವರ್ ವಾಟ್ ಯು ಹ್ಯಾವ್ ಟು ಸೇ? ಇಂಥ ಈವೆಂಟ್ಗಳು ಏನನ್ನ ಹೇಳಕ್ಕೆ ಹೋಗ್ತಾ ಇದೆ, ಕನ್ವೆ ಮಾಡಕ್ಕೆ ಹೋಗ್ತಾ ಇದೆ? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಸಚ್ ಥಿಂಗ್ಸ್ ಅಂತ? ವಾಟ್ಸ್ ಕಾಮನ್ ಬಿಟ್ವೀನ್ ಯು ಆಸ್ ಅನ್ ಅಚೀವರ್? ಒಬ್ಬ ಅಥ್ಲೀಟ್ ಇರ್ಬೋದು, ಒಬ್ಬ ಕಾಮನರ್ ಇನ್ನು ಅದನ್ನ ಐಡೆಂಟಿಫೈ ಮಾಡಿರಲ್ಲ, ಬಟ್ ದೀಸ್ ಇವೆಂಟ್ಸ್ ಪ್ರಾಬಬ್ಲಿ ಇಸ್ ಟ್ರೈಂಗ್ ಟು ಕನ್ವೆ ಸಮಥಿಂಗ್ ಟು ದಟ್ ಕಾಮನರ್. ಸೊ ವಾಟ್ ಯು ಥಿಂಕ್, ವಾಟ್ ಇಸ್ ಇಟ್ ಅಂತ? ಐ ಮೀನ್ ಎಸ್ಪೆಷಲಿ ಈ PKD ಸ್ಪೋರ್ಟ್ಸ್ ಇವೆಂಟ್ ಆಗ್ತಿರೋದು, ಫಸ್ಟ್ ಆಫ್ ಆಲ್ ಇಟ್ಸ್ let us take like each and every child is a citizen of our nation. Okay, so what does PKD is doing is one, it's nurturing children, and the other thing is it is also recognizing through these festivals. Now why this festival or why these events become more important is, ivaga be it a dancer or a sports person, what he requires is an outlet. ಇವಾಗ ಒಂದು ಔಟ್ಲೆಟ್ ಅಂತ ಬಂದಾಗ they require a platform. So once when you come onto the platform, one is, maybe let us take it at a very grassroots level. ನಾಳೆ ಆ ಮಗುಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಐ ಕ್ಯಾನ್ ಡೂ ಸಮಥಿಂಗ್. Yes. So that sparking platform ideyala, so it counts on that confidence. Whether it loses or wins, that is different. It counts on that confidence. The point of confidence is the thing which takes that child to the pinnacle of its career. And then somewhere it says it feels
I can also do something. Correct. Feel ಇದೆಯಲ್ಲ, I can do something that is required for any sports person or for an art person. So this sports event, apart from the trophies and all these things, the very inner soul of this event is that it is somewhere sparking or kindling the child. Exactly. That's very important. So that's exactly why I appreciate all these sports events and these things happens. Is it's certainly a celebration. Absolutely. And also, don't you think that idu ontara hege andre it's a celebration of self for that kid. Wow. It's exploring itself. So this is a very nice definition. Actually, ನೀವು ಬಹುಶಃ ನಮ್ಮ ಆಡಿಯನ್ಸ್ ಅನ್ಕೊಳ್ತಾ ಇರ್ತಾರೆ, ಆರ್ಕಿಯಾಲಜಿಸ್ಟ್ ಅಂತಾರೆ ಅಥವಾ ಡಾನ್ಸ್ ಕೊರಿಯೋಗ್ರಾಫರ್, ಭರತನಾಟ್ಯಂ ಡಾನ್ಸರ್ ಅಂತ ಹೇಳ್ತಾರೆ, ಬಟ್ ಸ್ಪೋರ್ಟ್ಸ್ಗೆ ಹೇಗೆ ಏನ್ ಕೇಳ್ತಾ ಇದಾರೆ ಅವ್ರನ್ನ ಅಂತ. ಬಟ್ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಹೌ ಆರ್ ಯು ಕನೆಕ್ಟೆಡ್ ಟು ಸ್ಪೋರ್ಟ್ಸ್? ಬಿಕಾಸ್ ಇವತ್ತು ನಿಮ್ಮನ್ನ ಒಬ್ಬ ಅಚೀವರ್ ಅಂತ ನಾನು ಆಗ್ಲೇ ಹೇಳಿದೆ. ಅಫ್ಕೋರ್ಸ್ ಸಾಕಷ್ಟು ಅವಾರ್ಡ್ಸ್ ಅಂಡ್ ಆನರ್ಸ್ ನ ತಗೊಂಡಿದ್ದೀರಾ. ಟುಡೇ ನೀವು ಮಾಡಿರೋ ರಿಸರ್ಚ್ ಇರಬಹುದು, ನೀವು ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನಿಮ್ಮ ಸ್ಕಲ್ಪ್ಚರ್ ಅಲ್ಲಿ, ಡಾನ್ಸ್ ಸ್ಕಲ್ಪ್ಚರ್ಸ್ ಅಲ್ಲಿ ಏನಿದೆ ಅನ್ನೋದನ್ನ ನೀವು ರಿಸರ್ಚ್ ಮಾಡಿ ಆರ್ಕಿಯಾಲಜಿ ಮೂಲಕ ಡ್ಯಾನ್ಸ್ ಅನ್ನ ನೋಡೋದಿದೆಯಲ್ಲ, ಆರ್ಟ್ ಫಾರ್ಮ್ ನ ನೋಡೋದಿದೆಯಲ್ಲ, ದಟ್ ಈಸ್ ಎಕ್ಸಲೆಂಟ್ ಥಿಂಗ್. ಅಂಡ್ ನಿಮ್ಮ ಡೀಪ್ ರಿಸರ್ಚ್ ಇದೆಲ್ಲ ನೋಡಿದಾಗ ನೀವ್ ಹೇಗೆ ಸ್ಪೋರ್ಟ್ಸ್ ಕನೆಕ್ಟ್ ಆಗ್ತೀರಾ ಅನ್ನೋ ಕ್ಯೂರಿಯಾಸಿಟಿ ನನಗೆ. Let's start from my home. ನಾನು ಮನೆಯಲ್ಲಿ ನಮ್ಮ ತಂದೆ ಡಾಕ್ಟರ್ ಈಶ್ವರ್ ಅಂತ. From age old days, ಡಾಕ್ಟರ್ ಈಶ್ವರ್ ಅಂದ್ರೆ he was another this thing for basketball. He was the captain of the medical college. He's being a medical practitioner. He played for the state and a very well known basketball player. So sports has trickled into my house through my father. Okay. ಅದು ರಕ್ತದ ಕಣಕಣದಲ್ಲಿ ಇರ್ತಾರಲ್ಲ, ಅಪ್ಪ ಇಂದ ಸ್ಪೋರ್ಟ್ಸ್, ಅಮ್ಮ ಇಂದ ಡ್ಯಾನ್ಸ್. And of course, in my primary school and secondary primary school and high school, I used to play table tennis, and then I used to participate like this, and then I used to go to district level matches and all these things. And from my school, I picked up football, which is very popular among school students. Right. And that started becoming quite serious in me, and then I started playing for clubs. But what at this point, how is sports coming into me and how is it helping me andre, side by side I also had my dance track also. Because it's all at home. Yes. Right? I am looking at rehearsals, practice and everything. I'm realizing that sports require endurance, dance require endurance. ಎರಡಕ್ಕೂ ಬೇಕು. ಎಂಡ್ ಆಫ್ ದ ಡೇ ಎರಡು ಫಿಸಿಕಲ್ ಆಕ್ಟಿವಿಟಿನೇ. ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಫುಟ್ಬಾಲ್ ಆಡ್ಬೇಕಾದ್ರೆ ನನಗೆ ಡಾನ್ಸ್ ಪ್ರಾಕ್ಟೀಸ್ ನಲ್ಲಿ ನಂಗೆ ಏನು ಎಂಡ್ಯೂರೆನ್ಸ್ ಇದಾಯ್ತೋ ಅದು ನನ್ನ ಸ್ಪೋರ್ಟ್ಸ್ಗೆ ಹೆಲ್ಪ್ ಆಗ್ತಿತ್ತು. ನಂಗೆ ಸ್ಪೋರ್ಟ್ಸ್ ಅಲ್ಲಿ ನಾನು ಏನು ಎಂಡ್ಯೂರೆನ್ಸ್ ನಾನು ಅಚೀವ್ ಮಾಡ್ತಿದ್ನೋ ಅದು ನನ್ನ ಡಾನ್ಸ್ಗೆ ಹೆಲ್ಪ್ ಆಗ್ತಿತ್ತು. ಸೊ ಎನಿವೇರ್ ನಾವು ಅದನ್ನ ಡಾನ್ಸೇ ಬೇರೆ ಸ್ಪೋರ್ಟ್ಸೇ ಬೇರೆ ಅಂತ ನೋಡಕ್ ಆಗಲ್ಲ. ಅಂಡ್ ನಾನು ಹತ್ರ ನೋಡ್ಲಿಲ್ಲ. ಅದು ಎರಡು ಕಾಂಪ್ಲಿಮೆಂಟ್ರಿ ಅಂತ ನನಗೆ ಆಯ್ತು. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಅಂಡ್ ಅದರ್ ಥಿಂಗ್, ಸ್ಪೋರ್ಟ್ಸ್ ನಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಡಿಸಿಪ್ಲಿನ್ ಕಲ್ಸುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಒಂದು ಟೀಮ್ ಲೀಡರ್ಶಿಪ್ ಕಲ್ಸುತ್ತೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಅಂಡ್ ಎಲ್ಲದಕ್ಕಿಂತ ನಾನು ಟೀಮ್ ಜೊತೆ ನಾನು ಹೇಗೆ ಆಡಬೇಕು, ಹೌ ಶುಡ್ ಐ ಬಿಹೇವ್ ಮೈ ಸೆಲ್ಫ್, ಹೌ ಶುಡ್ ಐ ಪ್ರೆಸೆಂಟ್ ಮೈ ಸೆಲ್ಫ್, ಅಂಡ್ ಹೌ ಶುಡ್ ಐ ಬಿ ಪಾರ್ಟ್ ಆಫ್ ಮೈ ಟೀಮ್ ಬಟ್ ನಾಟ್ ಬಿ ಎ ಸೋಲೋ. ಎಕ್ಸಾಕ್ಟ್ಲಿ. And on the other hand, I required that temperament. Yakandre, after another few years, I had to take over my mother's institute. Exactly. So this leadership quality through sports, how I should take a group with me, how should I take my dance troupe along with me, how should I train them, all these things I'm already gathering unknowingly through sports. ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನನಗೆ ಬ್ಯಾಕಪ್ ಬಂತು. ಇವತ್ತು ನಾನು ಅದನ್ನೆಲ್ಲ ಹಿಂದೆ ಮೆಲುಕು ಹಾಕಿದಾಗ ನಂಗೆ ಈಗ ಅನ್ಸತ್ತೆ, ಓ ಹೌದು, ಈ ಟೈಮಲ್ಲಿ ಈ ಹೆಜ್ಜೆನಲ್ಲಿ ನಂಗೆ ಇದು ಕಾಂಪ್ಲಿಮೆಂಟರಿ ಆಯ್ತು. ಎಕ್ಸಾಕ್ಟ್ಲಿ. ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಮಾಡುವಾಗ ಗೊತ್ತಾಗಲ್ಲ ಅದು ಏನ್ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ, ಆಮೇಲೆ ಅನ್ಸುತ್ತೆ ಎಸ್ ಇದು ಹೆಲ್ಪ್ ಮಾಡಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಇದನ್ನ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ನಾನು ಆಮೇಲೆ ದೆನ್ ಮೈ ಇನ್ಕ್ಲಿನೇಷನ್ ಆರ್ಕಿಯಾಲಜಿ ಕಡೆ ಹೋಯ್ತು. ಸೊ ಎಲ್ಲ ಏನ್ಷಿಯಂಟ್ ಇಂಡಿಯಾ
it's all ancient India, it's all 2nd century BC. What I'm reading, I'm always living with ancient India. Oh my god. ಸೊ ನಾನು ಏನ್ ಹಿಸ್ಟ್ರಿ ಬುಕ್ಸ್ ಓದಿದ್ರು, ಈವನ್ ನನ್ನ ಸ್ಕೂಲ್ನಲ್ಲೂ ಅದೇ ತರ ಆಗ್ತಿತ್ತು. ಒಂದ್ಸತಿ ನಂಗೆ ಹಿಸ್ಟ್ರಿ ಪಾಠ ಶುರು ಆಯ್ತು ಅಂದ್ರೆ ಐ ಯೂಸ್ ಟು ಲಿವ್ ಇನ್ ದಟ್ ಏಜ್. ಐ ಶುಡ್ ಜಸ್ಟ್ ಲಿವ್ ಇನ್ ದಟ್ ಏಜ್. ಇವಾಗ ಸಪೋಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಚಂದ್ರಗುಪ್ತ ಮೌರ್ಯ ಅಂದ್ರೆ ಐ ಆಮ್ ವಿತ್ ಅ ಸ್ವರ್ಡ್ ಅಂಡ್ ಐ ಆಮ್ ಆನ್ ದ ಹಾರ್ಸ್. Okay. And my guru is Chanakya, and I am taking instructions from him. And the other thing which imbibes in you is patriotism, Rashtra. Exactly. ಆ ಪಾತ್ರವೇ ತಾನಾಗೋದು, ಜೀವಿಸೋದು. ಸೊ ಇನ್ವಾಲ್ವ್ಮೆಂಟ್, ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಬಂದಿದ್ದು ಅಲ್ಲಿಂದ. ಅಲ್ಲಿ ಇನ್ಕ್ಯೂಬೇಟ್ ಆಗಿದ್ದು ಈ ಹಿಸ್ಟ್ರಿ ಕ್ಲಾಸಸ್ ಇಂದ. ಸೊ ಏನ್ಷಂಟ್ ಇಂಡಿಯಾ ಇದು ಮಾಡ್ತಿರ್ಬೇಕಾದ್ರೆ ಏನೋ ಮೆನಿ ಅ ಟೈಮ್ಸ್, ಆಮೇಲೆ ನೀವು ನಾನು ಕೇಳಿದ್ರೆ ನಿಮ್ಮ ಡಿಗ್ರಿನಲ್ಲಿ ಕ್ಯಾನ್ ಯು ಟೆಲ್ ಎನಿ ಒನ್ ಆಫ್ ಯುವರ್ ಫ್ರೆಂಡ್ಸ್ ನೇಮ್? ಐ ಕ್ಯಾನ್ ಓನ್ಲಿ ಸೇ ಇಟ್ಸ್ ಮಹಾರಾಜಾಸ್ ಕಾಲೇಜ್ ಲೈಬ್ರರಿ. Seriously? Yeah, I mean, classes idre ilde idre, I used to just go to the library. So Rohit avar ellidare andre just one jaga, library. Anywhere, and the book, and I'm deeply in my characters. But what happened to sports in between? Sports in between ಏನಾಯ್ತು ಅಂದ್ರೆ, then I had to choose between dance and sports because sports ಅಲ್ಲಿ ನಂಗೆ ಇಂಜುರೀಸ್ ಜಾಸ್ತಿ ಆಯ್ತು. Okay. ಸೊ ಡಾನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಂಜುರಿ ಆಯ್ತು ಅಂದ್ರೆ ಅದನ್ನ ವಾಪಸ್ ನಾನು ಅದನ್ನ ಟೇಮ್ ಮಾಡ್ಬೇಕು ನನ್ನ ಮಸಲ್ಸ್ ನ ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. Okay. So I go out of form if my muscles and my endurance are not within this thing. ಸೊ ಅವಾಗ ನಾನು ಚೂಸ್ ಮಾಡಬೇಕಾಗಿತ್ತು, ಐದರ್ ನಾನು ಸ್ಪೋರ್ಟ್ಸ್ ಮುಂದೆ ತೊಗೊಂಡು ಹೋಗ್ಬೇಕಾ ಅಥವಾ ಆರ್ಟ್ ಮುಂದೆ ತೊಗೊಂಡು ಹೋಗ್ಬೇಕಾ ಅಂತ. ಬೈ ಎನಿ ಚಾನ್ಸ್, ಜಸ್ಟ್ ಆನ್ ಅ ಲೈಟರ್ ನೋಟ್, ಅಪ್ಪ ಅಮ್ಮ ಕೂತ್ಕೊಂಡು ನೋಡು ನೀನ್ ನಂತರ ಸ್ಪೋರ್ಟ್ಸ್ ಆಡ್ತೀವ ಅಥವಾ ಡಾಕ್ಟರ್ ನಂದಿನಿ ಈಶ್ವರ್ ಅವ್ರ ತರ ಡ್ಯಾನ್ಸ್ ಮಾಡ್ತೀಯ ಅಂತ ನಾನು ಕೇಳಿದ್ರಾ? ಹೌದು, ನಮ್ಮ ಅಪ್ಪಂಗ್ ಒಂದೇ ಡ್ರೀಮ್ ಇದ್ದಿದ್ದು ದಟ್ ನಾನು ಮೆಡಿಕಲ್ ಡಾಕ್ಟರ್ ಆಗ್ಬೇಕು ಅಂತ. ನೀವು PhD ಡಾಕ್ಟರ್ ಆದ್ರಿ? ಅವ್ರಿಗಷ್ಟು ನಾನು ಹ್ಯುಮ್ಯಾನಿಟೀಸ್ಗೆ ಬರೋದು ಅವ್ರಿಗಷ್ಟು was not this, then he could realize that my interest is so and so. See, once in fact the very thing is, ನಾನು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಸ್ಟೋರಿ ಅಂದ್ರೆ, ಯಾವುದೋ ಒಬ್ರು ಸ್ಪೋರ್ಟ್ಸ್ ಮ್ಯಾನ್ಗೆ ಅವನೊಂದು ಡ್ರೀಮ್ ಅಚೀವ್ ಮಾಡಕ್ಕೆ he should chase his dream. My dream was archaeology. Though I had done PCMB, ನಮ್ಮ ಅಪ್ಪಂಗೂ ಹೇಳಿರ್ಲಿಲ್ಲ ನಾನು ಮೆಡಿಕಲ್ ಎಂಟ್ರೆನ್ಸ್ ಬರೀತಿಲ್ಲ ಅಂತ. ಎಂಟ್ರೆನ್ಸ್ ಎಕ್ಸಾಮ್ ದಿವಸ ನಮ್ಮ ಅಪ್ಪ ಹೇಳಿದ್ರು ನೀನು ಎಂಟ್ರೆನ್ಸ್ ಎಕ್ಸಾಮ್ಗೆ ಹೋಗ್ಬೇಕಾಗಿತ್ತು. he was going to the hospital. I said I'm sorry, ನಾನು ಅಪ್ಲಿಕೇಶನ್ ಹಾಕಿಲ್ಲ. Then he was so disappointed, he stopped talking to me and everything happened. But my interest started going deeper and deeper into these things, and then I became a university first rank and a gold medalist. Wow. Then my father said no, and he took me to one of the pioneers of archaeology institutes, the Deccan College Research Institute, and he got me admitted there. ಅಂದ್ರೆ ಒಬ್ಬ ತಂದೆ ತನ್ನ ಮಗನ ಮೇಲೆ, ಅಂಡ್ ಹಿ ಯೂಸ್ ಟು ಟೆಲ್ ಹಿಸ್ ಫಾದರ್, ಅವ್ರ ಕೊಲೀಗ್ಸ್ ಹೇಳೋರು ಹಾಸ್ಪಿಟಲ್ ಅಲ್ಲಿ, ಸರ್ ನಿಮ್ಮ ಮಗ just tell him, ask him to come to the OPD, let me just see him in the OPD. I do not know what he wants to do. Entertain ಮಾಡ್ತಿರ್ಲಿಲ್ಲ. He said that no, he's useless, he does not I do not know what he's going to be in his life anta. Oh my god, today yeah, I mean I miss him today because I wanted him to see me as a professor. I understand that. And but wherever he is ಅವ್ರು ತುಂಬಾ ಹೆಮ್ಮೆ ಪಡ್ತಿರ್ತಾರೆ. Yeah, certainly I mean so coming back to sports, in between what happened is ಈ ancient Indian knowledge system ಅಂತ ನಾವು ಓದ್ತಿರ್ಬೇಕಾದ್ರೆ I somewhat got interested to Kalaripayattu. Okay. Kalaripayattu is such a wonderful martial arts now. Okay. It's one of the core tradition and training is ನಾನು CVN Kalari Sangam Calicut ನಲ್ಲಿ I got my training in the Gurukula. ಓಕೆ, ಇಲ್ಲಿ ಭರತನಾಟ್ಯಂನ ನೀವು ಚೂಸ್ ಮಾಡ್ತೀರಾ, ಸ್ಪೋರ್ಟ್ಸ್ ಇಂದ ಅಲ್ಲಿಗೆ ಶಿಫ್ಟ್ ಆಗ್ತೀರಾ, ಏನಕ್ಕೆ ಕಲರಿಪಯಟ್ಟು ಬಂತು ಈ ಸೀನಲ್ಲಿ ಮಧ್ಯದಲ್ಲಿ? ಕಲರಿಪಯಟ್ ಯಾಕೆ ಬಂತು ಅಂದ್ರೆ, ನಾ ಅದನ್ನ ಬಗ್ಗೆ ಓದ್ತಿರ್ಬೇಕಾದ್ರೆ ಐ ಯೂಸ್ ಟು ಫೈಂಡ್ ಅದು ಸಮಥಿಂಗ್ ಇಟ್ಸ್ ರಿಲೇಟೆಡ್ ಟು ಏನ್ಷಿಯಂಟ್ ಇಂಡಿಯಾ, ಅದನ್ನ ನಾನು ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ.
ಅಂಡ್ ಇನ್ನೊಂದು ಏನಾಯ್ತು ಅಂದ್ರೆ ನನ್ನ ಲೈನಿಂಗ್ಸ್ ಎಲ್ಲ ಹ್ಯಾಡ್ ಟು ಗೆಟ್ ಇಟ್ ಕರೆಕ್ಟೆಡ್ ಫಾರ್ ಮೈ ಭರತನಾಟ್ಯ, ಫಾರ್ ಮೈ ಡಾನ್ಸ್. ನಂಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಮೋಸ್ಟ್ ಪ್ರಾಬಬ್ಲಿ ನಂಗೆ ಹೆಲ್ಪ್ ಮಾಡಬಹುದು ಅಂತ. ಯು ವಿಲ್ ಬಿ ರಿಯಲಿ ಇಂಟ್ರೆಸ್ಟೆಡ್. ಆ ಗುರುಕುಲದಲ್ಲಿ ಮಾರ್ನಿಂಗ್ 3:30, 4 o'clock ಅಲಾರಂ. ವಾಟ್ ಈಸ್ ಅಲಾರಂ ಅಂದ್ರೆ, ಗುರುಕುಲದ ಮೇಲ್ಗಡೆ ನಾವು ಮಲ್ಕೋಬೇಕು, ಕೆಳಗಡೆ ಯುವರ್ ಸೀನಿಯರ್ಸ್ ಆರ್ ಪ್ರಾಕ್ಟಿಸಿಂಗ್. ಆ ಸ್ವೋರ್ಡ್ಸ್ ಹೊಡೆತದ್ದು ಇಸ್ ಯುವರ್ ಅಲಾರಂ ಟು ಯು. ಇಮಿಡಿಯೇಟ್ಲಿ ನಾವು ಕೆಳಗಡೆ ಬಂದು ನಮ್ಮ ಸೀನಿಯರ್ಸ್ ಏನ್ ಮಾಡ್ತಿದ್ದಾರೆ ಅಂತ ನಾವು ಟಿಲ್ 6 o'clock ವಿ ಹ್ಯಾವ್ ಟು ವಾಚ್. There is no food, there is no tea, there is no this thing. You need to watch your seniors. Then the Gurukul used to come at 6 o'clock. Then he used to say, come to the this thing. And then allinda shuru adre training. First it used to be body massage. You know, they massage your body with their legs. Or when they give you a body massage, you become like a rubber tube. A body massage ilde iro disa ಕಲರಿ ಇದಕ್ಕೆ ಹೋಗಕ್ಕೆ ಆಗಲ್ಲ, ಕಲರಿಗೆ ಹೋಗಕ್ಕಾಗಲ್ಲ. ಮೂವ್ ಮಾಡಕ್ ಆಗ್ತಿರಲ್ಲ, ಫ್ಲೆಕ್ಸಿಬಲ್ ಇರಲ್ಲ. That much flexibility it comes because of that body massage. And then till 12 o'clock, 12:30 you are constantly being trained. ತುಂಬಾ ಕಠಿಣವಾಗಿತ್ತು ಅನ್ಸುತ್ತೆ. Yeah. And ಊಟ ಇಲ್ಲ, ಟೀ ಇಲ್ಲ, nothing, because Gurukul, I'm finding it very difficult. ನೀನು ಬಂದಿರೋದು ಮಾರ್ಷಲ್ ಆರ್ಟ್ಸ್ ಕಲಿಯೋದಕ್ಕೆ. ನೀನು ಯುದ್ಧ ಭೂಮಿಗೆ ಹೋದ್ರೆ ನಿಂಗೆ ಊಟ ಬೇಕು ಅನ್ನಕ್ ಆಗಲ್ಲ. ನಿಂಗೆ ಇಲ್ಲೇ ಎಂಡ್ಯೂರೆನ್ಸ್ ಬರಬೇಕು ನಿಂಗೆ. ಅಂಡ್ ರೆಸ್ಟ್ ತಗೊಳ್ಳೋ ಹಂಗಿಲ್ಲ, ಓಡಾಡ್ತಾ ಇರ್ಬೇಕು. ಕೂತ್ಕೊಂಡ್ರೆ ಯೂಸ್ ಟು ಬಿ ಕಡ್ಡಿನಲ್ಲಿ ವ್ಯಾಕ್ ಮಾಡೋರು. ನಾನು ಅವತ್ತಿನ ದಿವಸನೇ ಇದೇನೋ ಇವ್ರ ಕೈಲಿ ಹೊಡೆಸ್ಕೋಬೇಕಾ, ಲೈಕ್ ಟುಡೇಸ್ ಜನರೇಷನ್, ಏನು ಇದು ಅಬ್ಯೂಸಾ? Because he wanted me to become one of the best kalari this thing. ಒಬ್ಬ ಗುರುಗೆ ಅವನ ಶಿಷ್ಯನ್ ಯಾಕೆ ದಂಡಿಸ್ತಾರೆ ಅಂದ್ರೆ, ಬಿಕಾಸ್ ನಾಳೆ ಅವನನ್ನು ಮೀರಿಸ್ಬೇಕು ಅಂತ ಇರ್ತಾರೆ ಗುರು. ಇವತ್ತು ಅಷ್ಟೇ ನನ್ನ ಸ್ಟೂಡೆಂಟ್ ಯಾರು ನನ್ಗಿಂತ ಮೀರಿದ್ರೆ ಅದರಾಗ ಅಷ್ಟು ಸಂತೋಷ ಇನ್ನೊಂದಿಲ್ಲ. ಸೊ ಆ ಥರ ಟ್ರೈನಿಂಗ್ ವೆರಿ ವೆರಿ ದಿಸ್ ಥಿಂಗ್. ಅಂಡ್ ಫಸ್ಟ್ 2-3 days ನಂಗೆ ಎಷ್ಟು ಹತ್ತು ಬಿಟ್ಟಿದ್ದೀನಿ ಅಂದ್ರೆ ನಾನು, ಬಿಕಾಸ್ ನಮ್ಗೆ ಈ ತರ ಟ್ರೈನಿಂಗ್ ಗೊತ್ತಿಲ್ಲ. ಹೋಮ್ ಸಿಕ್ನೆಸ್ಗಿಂತ ಬಾಡಿ ಏಕ್ ಬಿಕಾಸ್ ಆಫ್ ದ ಟ್ರೈನಿಂಗ್. ಅಂಡ್ ಇನ್ನೊಂದು ಒಳಗಡೆ ಗಿಲ್ಟ್ ಏನು ಅಂದ್ರೆ, ನನ್ನ ಗುರುಗಳಿನ್ ಮಾಡು ಅಂತ ಹೇಳ್ತಾರೆ, ನಂಗೆ ಮಾಡಕ್ ಆಗ್ತಿಲ್ಲ. ಆ ಗಿಲ್ಟ್ ಕಾಡತ್ತಲ್ಲ, ಗುರುಗಳು ಹೇಳ್ದಾಗ ನಂಗೆ ಮಾಡಕ್ ಆಗದೆ ಇರೋದು ಗಿಲ್ಟ್ ಇರುತ್ತಲ್ಲ, ದಟ್ ಈಸ್ ಮೋರ್ ದನ್ ದ ಫಿಸಿಕಲ್ ಪೇನ್. ಸೊ ಈ ಮಾರ್ಷಲ್ ಆರ್ಟ್ ಆಗಲಿ, ಈ ಸ್ಪೋರ್ಟ್ ಆಗಲಿ, ಯುನೋ ಅದು ನನ್ನ ಕ್ಯಾರೆಕ್ಟರ್ನ ಬಿಲ್ಡಪ್ ಮಾಡ್ತಿದೆ. ಅದು ಇಟ್ ಈಸ್ ಮೌಲ್ಡಿಂಗ್ ಮೀ, ಇಟ್ಸ್ ನರ್ಚರಿಂಗ್ ಮೀ. ಆ್ಯಂಡ್ ಬಟ್ ಐ ಡಿಂಟ್ ರೆಬೆಲ್ ದೇರ್. ಐ ಕುಡ್ ಅಂಡರ್ಸ್ಟ್ಯಾಂಡ್ ಇದು ಇವತ್ತಿಂದು ಕಷ್ಟ ನಂಗೆ ಯಾವತ್ತೂ ಇನ್ನೊಂದು ದಿವಸ ನಂಗೆ ಇದು ಪ್ರತಿಫಲವಾಗಿ ಆಗತ್ತೆ ಅಂತ. ಬಹುಶಃ ತುಂಬಾ ಜನ ಹೋಗ್ಬೇಕು ಅಂತ ಆಸೆ ಪಟ್ಟು ಹೋಗೋದು ಬೇರೆ, ಬಟ್ ಅಲ್ಲಿ ನೆಲೆಯೂರ್ ತರ ಅನ್ನೋದು ಮ್ಯಾಟರ್ಸ್. ಹೌದು, but you did it. And that helped you ತುಂಬಾನೇ ಹೆಲ್ಪ್ ಆಯ್ತು. ಇವತ್ತು ಅಷ್ಟೇ ನನ್ನ ಸ್ಟೂಡೆಂಟ್ಸ್ ನಾ ಲೈನಿಂಗ್ ಕರೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಅದು ಬಂದು ನಿಲ್ಲುತ್ತೆ. ಹೌದು. ಅಂಡ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಾಡಿ. ನಾನು ಅಷ್ಟು ಹಾರ್ಶ್ ಟ್ರೈನಿಂಗ್ ಅಲ್ಲಿ ಇಟ್ ವಾಸ್ ಫಾರ್ ಮೀ ಟು ಆಫ್ಟರ್ ದಟ್ ಪೀರಿಯಡ್ ಆಫ್ ನೌ ಯು ನೋ ದಟ್ ನಾವಲ್ಲಿ ಇರ್ಲೇಬೇಕು, ನಾವಲ್ಲಿ ಜೀವಿಸ್ಲೇಬೇಕು ಅಂತ ಮನ್ಸಿಗೆ ಬಂದ ಮೇಲೆ ಅವಾಗ ನಮ್ ಗಮನ ಯಾವ ಕಡೆ ಹೋಗುತ್ತೆ ಅಂದ್ರೆ, ಓ ಹೌದಾ, ನಂಗೆ ಇಲ್ಲಿ ನೋವು ಆಗ್ತಿದ್ಯಾ, ನಾನು ಅದನ್ನ ಹೇಗ್ ಮರಿಬೇಕು, ಆ ನೋವನ್ನ ಹೇಗ್ ಮರಿಬೇಕು, ಇವಾಗ ನನ್ನ ಗುರುಗಳು ಇಲ್ಲ ನೀನ್ ಇದನ್ನ ಅಭ್ಯಾಸ ಮಾಡುವಂತ ಹೊಟ್ಟೋಗೋರು. ಇಟ್ಸ್ ನಾಟ್ ದಟ್ ಆಲ್ 6 hours ಯೂಸ್ ಟು ಬಿ ವಿತ್ ಮೀ. ಅವ್ರ ಅಭ್ಯಾಸ ಮಾಡಿ 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 ಆಮೇಲೆ ಅವ್ರು ನೆಕ್ಸ್ಟ್ ಅವರ್ಗೆ ಬಂದಾಗ, ಇಫ್ ಯು ಆರ್ ನಾಟ್ ಅಗೇನ್, ಐದರ್ ಯು ಗೆಟ್ ವ್ಯಾಕ್ಟ್ ಆರ್ ನೋ, ದಿಸ್ ಇಸ್ ನಾಟ್ ಕರೆಕ್ಟ್, ರಿಪೀಟ್ ಇಟ್ ಒನ್ಸ್ ಅಗೇನ್, ರಿಪೀಟ್ ದ ಹೋಲ್ ಸೈಕಲ್ ಒನ್ಸ್ ಅಗೇನ್. ಸೊ ಅವಾಗ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಹೌ ಮೈ ಮಸಲ್ ಇಸ್ ವರ್ಕಿಂಗ್, ನನ್ನ ಮಸಲ್ ಹೇಗೆ ವರ್ಕ್ ಆಗ್ತಿದೆ. ಕರಾಟೆಗೂ ಅದೇ ಬೇಕಾಗಿರೋದು. ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ಫಸ್ಟ್. ನನ್ನ ರೀಚ್ ಎಷ್ಟಿದೆ, ನನ್ನ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದನ್ನು ಅಚೀವ್ ಮಾಡೋಕ್ಕೆ ನನ್ನ ಬಾಡಿ ಹೇಗೆ ನಾನು ಕೊಟ್ಟರೆ ನಾನು ರೀಚ್ ಆಗ್ತೀನಿ. See what a lesson. Absolutely. See all these lessons ನಾನು ಕೊನೆಗೆ ಅದನ್ನ ಉಪಯೋಗಿಸ್ಕೊಂಡಿದ್ದು ಡ್ಯಾನ್ಸ್ ಅಲ್ಲಿ. ಆದ್ರೆ ಇದೆಲ್ಲ ಬಂದಿದ್ದು ಈ ತರ ಸ್ಪೋರ್ಟ್ಸ್ ಇಂದ. Exactly. Wonderful. ಸೊ ಯಾವುದೇ ಒಂದು ಮಗುವಾಗ್ಲಿ
it has to be in a sport. ಅಂಡ್ ನೀವು ಒಬ್ಬ ಪ್ರೊಫೆಸರ್, ಕೊರಿಯೋಗ್ರಾಫರ್, ನಿಮ್ಮ ಸುತ್ತ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಏನೋ ಒಂದು ರೀತಿನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ, ನಿಮ್ಮ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ನೀವು ಒಬ್ಬ ಪ್ರೊಫೆಸರು ಆಗಿರೋದ್ರಿಂದ, ಒಬ್ಬ ಡಾನ್ಸ್ ಟ್ಯೂಟರ್ ಕೂಡ ಆಗಿರೋದ್ರಿಂದ, ನಿಮ್ಮ ಮುಂದೆ ಒಂದು 2 ಸಿಚುವೇಶನ್ ಇಡ್ತೀನಿ. ಸೀನ್ 1, ಒಬ್ಬ ಕಾಲೇಜ್ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಓದ್ಬೇಕು ಅನ್ನೋದು ಅವ್ರ ಅಪ್ಪ ಅಮ್ಮಂದ ಆಸೆ ಆಗಿರುತ್ತೆ. ಅವ್ನಿಗೆ ಡಾನ್ಸ್ ಕಲಿಬೇಕು ಅಂತ ಇಷ್ಟ ಇರುತ್ತೆ. ಓಕೆ, ಬಟ್ ಯೂಶುವಲಿ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ದೇ ಪ್ರಿಯಾರಿಟೈಸ್ ಅಕಾಡೆಮಿಕ್ಸ್ when it comes to any CCAs typically. ಸೊ ಇವಾಗ ಸ್ಟೂಡೆಂಟ್ ನಿಮ್ ಹತ್ರ ಬಂದ್ಬಿಟ್ಟು ನಂಗೆ ಡ್ಯಾನ್ಸ್ ಕಲಿಯೋದಕ್ಕೆ ತುಂಬಾ ಇಷ್ಟ, ಬಟ್ ಅಪ್ಪ ಅಮ್ಮ ಫಸ್ಟ್ ಓದು, ಅದಕ್ಕೆ ಪ್ರಿಯಾರಿಟಿ ಕೊಡು, ಇದೆಲ್ಲ ಆಮೇಲೆ ಸೈಡ್ ಗಿರ್ಲಿ ಅಂತ ಹೇಳ್ತಾರೆ. ಇದು ಸೀನ್ 1. ಸೀನ್ 2, ಓಕೆ, ನಿಮ್ಮದೇ ಡಾನ್ಸ್ ಸ್ಟೂಡೆಂಟ್ ಹೂ ಇಸ್ ಈಕ್ವಲಿ ಇಂಟ್ರೆಸ್ಟೆಡ್ ಇನ್ ಅ ಸ್ಪೋರ್ಟ್ ಆಕ್ಟಿವಿಟಿ. ಸೊ ಅವ್ರು ಬಂದ್ಬಿಟ್ಟು ನಂಗೆ ಈ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ, ನಾನು ಇದೆಲ್ಲ ತಿಳ್ಕೊಂಡಿದ್ದೀನಿ, ಸೊ ಐ ವಾಂಟ್ ಟು ಗೆಟ್ ಇನ್ ಟು ಒನ್ ಸ್ಪೋರ್ಟ್, ಬಟ್ ಐ ಡೋಂಟ್ ಡಿಸ್ಕಂಟಿನ್ಯೂ ಡಾನ್ಸ್, ಬಟ್ ಐ ವಾಂಟ್ ಟು ಗೆಟ್ ಇನ್ ಟು ಸ್ಪೋರ್ಟ್ಸ್ ಅಂತ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಥವಾ ನಿಮ್ಮಿಂದ ಏನು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಅಕಾಡೆಮಿಕ್ಸ್, ಆರ್ಟ್ಸ್, ಸ್ಪೋರ್ಟ್ಸ್ ಇದೆಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದಾ, ಕ್ಯಾರಿ ಮಾಡಬಹುದಾ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಫಾರ್ ಸೀನ್ 1, Yes. ದ ಸ್ಟೂಡೆಂಟ್ ಅವನಿಗೆ ಇಷ್ಟ ಇರುತ್ತೆ, ಮನೆಯಲ್ಲಿ ಇದಿರುತ್ತೆ. ಈವನ್ ಇನ್ಫ್ಯಾಕ್ಟ್ ಆ ಸೀನಿಗೆ ನಾನೇ ಬರ್ತೀನಿ. ಯಾತಕ್ಕೆ ಅಂದ್ರೆ ಇಟ್ ಗೋಸ್ ಆನ್ ಮೈ ಕನ್ವಿನ್ಸಿಂಗ್ ಪವರ್ ಟು ಮೈ ಪೇರೆಂಟ್ಸ್. ಓಕೆ, ನಮ್ಮ ಪೇರೆಂಟ್ಸು ನಮ್ಮ ಬಗ್ಗೆ ಡ್ರೀಮ್ ಮಾಡೋದು ತಪ್ಪಲ್ಲ, ಆದರೆ ನಾನು ನನ್ನ ಕನ್ವಿಕ್ಷನ್ ಇದೆಯಲ್ಲ, ನಾನು ಇಫ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್, ನಾನು ಅದನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ನನಗೆ ಡಾನ್ಸ್ ತುಂಬ ಇಷ್ಟ, ನನಗೆ ಡ್ಯಾನ್ಸಿಂದ ನನಗೆ ನನ್ನ ಇಮೋಷ್ನಲ್ ಲೆವೆಲ್ಸು ನಾನು ಕಾಮ್ ಡೌನ್ ಆಗೋಕ್ಕೂ ನಂಗೆ ಡ್ಯಾನ್ಸ್ ಇದಾಗತ್ತೆ, ಅದು ನನಗೆ ತುಂಬ ಹೆಲ್ಪ್ ಮಾಡತ್ತೆ. ಇಟ್ಸ್ ನಾಟ್ ದಟ್ ನಾನು ಪ್ರೊಫೆಷ್ನಲ್ ಆಗಬೇಕು ಅಂತಲ್ಲ, ಒಂದು ಆ್ಯಕ್ಟಿವಿಟಿಯಾಗಿ ನಾನು ಅದು ಇದು ಮಾಡ್ತೀನಿ, ಬಟ್ ನಾನು ಓದೋಕ್ಕೆ ನಾನು ಅದಕ್ಕೆ ಯಾವುದಕ್ಕೂ ತೊಂದರೆ ಆಗಲ್ಲ. ರೈಟ್, ಇಟ್ಸ್ ನಾಟ್ ದಟ್ ಇವಾಗ ನಮ್ಮ ತಂದೆ ತಾಯಿಗೆ ನಾನು ಅಕಾಡೆಮಿಕ್ಸ್ ಮಾಡಬೇಕು ಅನ್ನೋದು ತಪ್ಪಲ್ಲ, ಅಥವಾ ನಾನು ಒಬ್ಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗೋದು ತಪ್ಪಲ್ಲ. ಆದರೆ ಯು ಕ್ಯಾನ್ ಬಿ ಅನ್ ಪರ್ಫಾರ್ಮಿಂಗ್ ಅಕಾಡೆಮಿಷಿಯನ್ ಲೈಕ್ ಮೀ. ನಾನು ಇಫ್ ಐ ಆಮ್ ಡೂಯಿಂಗ್ ಆರ್ಕಿಯಾಲಜಿ, ಐ ಆಮ್ ಡೂಯಿಂಗ್ ಡ್ಯಾನ್ಸ್. ನಾನು ಡ್ಯಾನ್ಸ್ ಮಾಡ್ತಿದ್ರೆ ನಾನು ಆರ್ಕಿಯಾಲಜಿ ಮಾಡ್ತಾ ಇದೀನಿ ಅಂತ. ಐ ಗೋ ಅಂಡ್ ಪ್ರೆಸೆಂಟ್ ಡ್ಯಾನ್ಸ್ ಪೇಪರ್ಸ್, ಐ ಗೋ ಅಂಡ್ ಪ್ರೆಸೆಂಟ್ ಆರ್ಕಿಯಾಲಜಿ ಪೇಪರ್ಸ್. ಸೊ at one point ಬಿಕಾಸ್ ನಿಮ್ಮ ತಂದೆ ತಾಯಿ ನಿನ್ನನ್ನು ಅಕಾಡೆಮಿಷಿಯನ್ ಆಗು ಅಂದಿದ್ದಕ್ಕೆ ಇಲ್ಲಿ ನಿಮ್ಮ ಜ್ಞಾನ ಬೆಳೀತು, ಬಿಕಾಸ್ ಯು ಆರ್ ಅನ್ ಅಕಾಡೆಮಿಷಿಯನ್, ರೈಟ್, ಆ್ಯಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಟಿಸ್ಟ್. ನಾನು ಒಬ್ಬ ಡ್ಯಾನ್ಸ್ ಆರ್ಟಿಸ್ಟ್, ಲೈಕ್ ಕ್ಲಾಸಿಕಲ್ ಡ್ಯಾನ್ಸ್ ಆರ್ಟಿಸ್ಟ್ ಆಗಿದ್ರೆ ನಾನು ಬರೀ ಪರ್ಫಾರ್ಮ್ ಮಾಡಿಬಿಟ್ರೆ ಐ ಆಮ್ ಅನ್ ಅನ್ಸ್ಕಿಲ್ಡ್ ಲೇಬರರ್ ಥರ ಆಗ್ತೀನಿ. ಇಸ್ ಬಿಕಾಸ್ ನಂಗೆ ಏನು ಹೇಳ್ಕೊಟ್ರೋ ನಾನು ಅದನ್ನು ಮಾಡ್ತಾ ಇದ್ದೀನಿ. ನನ್ನ ಜ್ಞಾನ ಬೆಳೆಸ್ಕೊಳಕ್ಕೆ ನಾವು ಓದಬೇಕು, ನಾವು ಓದಿದ್ರೆ ಮಾತ್ರ ನನ್ನ ಜ್ಞಾನ ಬೆಳೆಯುತ್ತೆ. ಸೊ ನಾನು ಅದನ್ನು ಓದಿದಾಗ ಇವಾಗ ನನ್ನ ಡ್ಯಾನ್ಸೇ ಇಂಪ್ರೂವ್ ಆಗುತ್ತೆ. ದಟ್ ಈಸ್ ಸೀನ್ 1. ಸೀನ್ 2, ನಿಮ್ಮ ಡಾನ್ಸ್ ಸ್ಟೂಡೆಂಟ್ ಹೂ ವಾಂಟ್ಸ್ ಟು ಪರ್ಸ್ಯೂ ಸ್ಪೋರ್ಟ್ಸ್. ಎಸ್, ಇವಾಗ ಐ ಗಿವ್ ಯು 2 ಎಕ್ಸಾಂಪಲ್ಸ್. ಒನ್, ಡಾನ್ಸ್ ಸ್ಟೂಡೆಂಟು ಸ್ಪೋರ್ಟ್ಸ್ಗೆ ಹೋಗಬೇಕು ಅಂದರೆ ನಾನು ಸಟನ್ಲಿ ಎನ್ಕರೇಜ್ ಮಾಡ್ತೀನಿ. ಎನಿ ಆರ್ಟ್, ಎನಿ ದಿಸ್ ಥಿಂಗ್ ದೇ ವಾಂಟ್ ಟು ಗೋ, ದೇ ಹ್ಯಾವ್ ಟು ಡೂ ಇಟ್, ಬಿಕಾಸ್ ಇಟ್ಸ್ ಒನ್ ಇಸ್ ದರ್ ಥಿಂಗ್ ಆ್ಯಂಡ್ ನಂಗೆ ಗೊತ್ತು ಅದರಿಂದ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಇಟ್ ವಿಲ್ ಹ್ಯಾವ್ ಇಟ್ಸ್ own reflexes. Sports gives reflexes. ತುಂಬಾ ಇಂಪಾರ್ಟೆಂಟ್ ಡ್ಯಾನ್ಸರ್ಸ್ಗೆ. Split second reflexes is very important for dancers. Split second, not even 1 second. Split seconds. ಸೊ ಇವಾಗ ಏನಾಗುತ್ತೆ ಅಂದರೆ ಹೋದಾಗ, ಬಟ್ ಐಲ್ ಸೇ ಚೂಸ್ ಎ ಸ್ಪೋರ್ಟ್ that does not give you injury, because you have already achieved a level. Nimma concern kuda ade ittu when you are learning. Exactly. Don't take any sport that is very physically involved. There are so many sports that gives you same sort of this thing, but which will not be physical. Okay. So get into those sports. I have a student called Nitya Shri anta. She represented India in skating, and she's a national champion. Wow. But because of injuries, she could not continue sports. But
a national champion and international level where she went to Canada and all these things. She's a sports person, but side by side she's an artist too. ಅಂಡ್ ನೀವು ಬೇಲೂರು, ಹಳೆಬೀಡು ಮತ್ತೆ ಕೋಣಾರ್ಕ್ ದೇವಸ್ಥಾನಗಳ ಡ್ಯಾನ್ಸ್ ಸ್ಕಲ್ಪ್ಚರ್ಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀರಾ, ಅಂಡ್ ದಟ್ ಈಸ್ ದ ಕೋರ್ ಆಫ್ ಯುವರ್ ರಿಸರ್ಚ್. ಸೊ ಆ ಸ್ಕಲ್ಪ್ಚರ್ಸ್ ನೋಡಿದಾಗ ಈ ಪ್ರಾಚೀನ ಭಾರತದಲ್ಲಿ ಆ ಸ್ಕಲ್ಪ್ಚರ್ಸ್ ಅಲ್ಲಿ ಏನಾದ್ರು ಫಿಟ್ನೆಸ್ಸು ಅಥವಾ ಬಾಡಿ ಸ್ಟ್ರಕ್ಚರ್ ಅಂತ ನೋಡಿದಾಗ ಕ್ಲೀನ್, ಲೀನ್, ನೀಟ್, ಬಿಕಾಸ್ ಆಫ್ ಪ್ರಾಬಬ್ಲಿ ಸಮ್ ಆಕ್ಟಿವಿಟಿ ದಟ್ ಇನ್ವಾಲ್ವ್ಡ್ ವಿತ್ ರಿಗಾರ್ಡ್ ಟು ಫಿಟ್ನೆಸ್ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಅದನ್ನ ರಿಸರ್ಚ್ ಮಾಡುವಾಗ? ಐ ಆಮ್ ಬ್ರಿಂಗಿಂಗ್ ಇಟ್ ಟು ಸ್ಪೋರ್ಟ್ ಅಥವಾ ಆಕ್ಟಿವಿಟಿ ಫಿಟ್ನೆಸ್ ಅನ್ನೋದಕ್ಕೆ. ಗೊತ್ತಾಯ್ತು. ಸಿ, ಇವಾಗ ಸೋಮೇಶ್ವರ ಹ್ಯಾಸ್ ರಿಟನ್ ಎ ವರ್ಕ್ ಕಾಲ್ಡ್ ಮಾನಸೋಲ್ಲಾಸ ಅಂತ, ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಅಭಿಲಷಿತಾರ್ಥ ಚಿಂತಾಮಣಿ. ಇಟ್ ಆಲ್ ಟಾಕ್ಸ್ ಅಬೌಟ್ ದ ವಿನೋದಾಸ್, ಅಬೌಟ್ ಹಿಸ್ ಪಾಸ್ಟ್ ಟೈಮ್ಸ್. It can be hunting, it can be playing a game of dice at the palace. It's all divided into chapters. Okay. ಸೊ ಒಂದೊಂದು ಇದ್ರಲ್ಲಿ ನೋಡಿದಾಗ್ಲೂ ನಮಗೆ ವಿಮೆನ್ ಇನ್ ದಟ್ ಪೀರಿಯಡ್ ಅಲ್ಲಿ ಎಷ್ಟು ಎಂಡ್ಯೂರೆನ್ಸ್ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇಟ್ಸ್ ನಾಟ್ ದಟ್ ದೇ ಜಸ್ಟ್ ಸ್ಯಾಟ್ ಅಟ್ ಒನ್ ಪ್ಲೇಸ್. ದೇರ್ ಲೆವೆಲ್ ಆಫ್ ಎಂಡ್ಯೂರೆನ್ಸ್, ಹಾರ್ಸ್ ರೈಡಿಂಗ್ ಅಂಡ್ ಹೌ ಫಿಟ್ ವಿಮೆನ್ ವರ್ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಕಾಂಟೆಂಪ್ರರಿ ಲಿಟ್ರೇಚರ್ಸ್ ಅಲ್ಲಿ. ಆಕ್ಚುಲಿ ಆ ಪ್ರಕಾರ ನೋಡೋದಾದ್ರೆ ಇವತ್ತು ನಾವು ಹೇಳ್ತೀವಿ ಇವತ್ತಿನ ಹೆಣ್ಮಕ್ಳು ಮನೇಲೂ ಮಾಡಿ ಹೊರಗಡೆನೂ ಮಾಡ್ತಾರೆ ಅಂತ. ಅವಾಗ್ಲೂ ರಾಜ್ಯನೂ ನಡೆಸ್ತಾ ಇದ್ರು, ಕತ್ತಿನೂ ಹಿಡಿತಾ ಇದ್ರು, ಮನೆ ಮಕ್ಕಳನ್ನು ನೋಡ್ಕೋತಾ ಇದ್ರು, ವಾರ್ಸ್ಗೂ ಹೋಗ್ತಾ ಇದ್ರು. ಅಂಡ್ ಹೆಣ್ಮಕ್ಳು ತಮ್ಮ ಜೀವನ ಕೊಟ್ಟಿದ್ದಾರೆ ತನ್ನ ರಾಜಂಗೋಸ್ಕರ, ರಾಷ್ಟ್ರಕ್ಕೋಸ್ಕರ. ಎಷ್ಟು ಜನ ಕೊಟ್ಟಿದ್ದಾರೆ, ಎಷ್ಟೊಂದು ನಾವು ಕೇಳೋದು ವೆರಿ ಪಾಪ್ಯುಲರ್ ಪೀಪಲ್, ಆತರ ಗೊತ್ತಿಲ್ಲದೆ ಹೋದವರು ಎಷ್ಟು ಜನ ಆಗಿರುತ್ತೆ. ಸೊ ಈ ಸ್ಕಲ್ಪ್ಚರ್ಸ್ ಅಲ್ಲಿ ನಮಗೆ ನಿಜವಾಗ್ಲೂ ನಮ್ಗದು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ ಬಿಕಾಸ್ ಆಫ್ ದ ಪಾಸ್ಚರ್ಸ್ ಅಂಡ್ ಇದು ಎಲ್ಲೋ ಒಂದ್ ಕಡೆ ಆ ಶಿಲ್ಪಿಗೆ ಆ ಇನ್ಸ್ಪಿರೇಷನ್ ಬರಬೇಕು ಅಲ್ವಾ. ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಂದ್ರೆ when there is perfection there. ಇದೆಲ್ಲ ಸಾಧನೆಯ ಹಾದಿಯಲ್ಲಿರುವಾಗ ದೇರ್ ಕಮ್ಸ್ ಸಮಥಿಂಗ್ ಕಾಲ್ಡ್ ಪ್ರೆಷರ್ ಹ್ಯಾಂಡ್ಲಿಂಗ್. ಈಗ ಸ್ಪೋರ್ಟ್ಸ್ ಪರ್ಸನ್ ಅಥ್ಲೀಟ್ ಅಂತೀವಿ, ಒಂದು ಡಾನ್ಸ್ ಫಾರ್ಮ್ ಅಂತ ಹೇಳಿದ್ರೆ ಅದನ್ನ ಒಂದು ಆರ್ಟ್ ಅಂತ ಹೇಳ್ತೀವಿ. ಎರಡರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಅಂದ್ರೆ ಆಸ್ ವಿ ಹವ್ ಬಿನ್ ಮೆನ್ಷನಿಂಗ್ ಫ್ಯೂ ಟರ್ಮ್ಸ್, ಕನ್ಸಿಸ್ಟೆನ್ಸಿ, ಸ್ಟಾಮಿನಾ, ಫ್ಲೆಕ್ಸಿಬಿಲಿಟಿ, ಕಾನ್ಸಂಟ್ರೇಷನ್, ಪ್ರತಿಯೊಂದು ಹೇಳ್ತಾ ಇದೀವಿ. ಬಟ್ ಈ ಪ್ರೆಷರ್ ಹ್ಯಾಂಡ್ಲಿಂಗ್ ಅಂತ ಬಂದಾಗ ಎರಡೂ ಕಡೆ ಇರುತ್ತೆ. ಈಗ ಅವರು ಏನೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ನಾನು ಇವತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದ್ರೆ ದೇರ್ ಗೋಸ್ ಇನ್ ಅ ಲಾಟ್ ಆಫ್ ಥಿಂಗ್ಸ್. ಅಷ್ಟು ಜನ ಫೇಸ್ ಮಾಡಬೇಕು, ನೆನಪಿಟ್ಕೊಂಡಿರ್ಬೇಕು, ಕರೆಕ್ಟ್ ಟೈಮಿಂಗ್ ಅದು ಮ್ಯಾಚ್ ಆಗಬೇಕು. ಸ್ಪೋರ್ಟ್ಸ್ ಅಲ್ಲೂ ಹಾಗೆ ನಾನು ಕಲ್ತಿರೋದು ಒಂದಷ್ಟು ಅದನ್ನ ಪ್ರೆಸೆಂಟ್ ಮಾಡುವ ದಿನ ಬಂದಿದೆ. ಸೊ ವೆನ್ ಇಟ್ ಕಮ್ಸ್ ಟು ಪ್ರೆಷರ್ ಹ್ಯಾಂಡ್ಲಿಂಗ್, ವಾಟ್ ಈಸ್ ನಿಮ್ಮ ಕಿವಿ ಮಾತೇನು ಪ್ರೆಷರ್ ಹ್ಯಾಂಡ್ಲಿಂಗ್ ಬಗ್ಗೆ? ಸ್ಪೋರ್ಟ್ ಆಗಲಿ, ಡಾನ್ಸ್ ಆಗಲಿ, ಆರ್ಟ್ ಆಗಲಿ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಓಕೆ, ಈವನ್ ನಮಗೂ ಅಷ್ಟೇ, ನಾನು ಒಂದು ಲೆಕ್ಚರ್ಗೆ ಹೋಗ್ಲಿ ಅಥವಾ ಒಂದು ಇಂಟರ್ವ್ಯೂ ಈ ಥರ ಕೂತ್ಕೊಂಡು ಮಾಡಿದಾಗ್ಲೂ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಎ ಪ್ರೆಷರ್. ಸಮ್ ಒನ್ ಇಸ್ ಅಬ್ಸರ್ವಿಂಗ್, ಸಮ್ ಒನ್ ಇಸ್ ರೆಕಾರ್ಡಿಂಗ್, ಏನೋ ಮಾಡ್ತಾರೆ ಅಂತ. ಅದು ಎಲ್ರಿಗೂ ಆ ಸ್ಟೇಜ್ ಫಿಯರ್ ಅನ್ನೋದು ಇರುತ್ತೆ. ವೆನ್ ಯು ಆರ್ ಆನ್ ಎ ಸ್ಪೋರ್ಟ್ ಆರ್ ಎನಿಥಿಂಗ್ ಆಸ್ ಸಚ್, ಈವನ್ ವೆನ್ ನನ್ನ ಸನ್ ಪ್ರಜ್ವಲ್ ಸರ್ ಅವ್ರ ಸ್ಟೂಡೆಂಟ್ ಕರಾಟೆನಲ್ಲಿ. ಸೊ ನಾನು ಯಾವುದೇ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೂ ಹೇಳ್ತೀನಿ, ಲುಕ್, ಯು ಆರ್ ನಾಟ್ ಗೋಯಿಂಗ್ ದೇರ್ ಟು ವಿನ್ ಎ ಗೋಲ್ಡ್ ಆರ್ ಎ ಸಿಲ್ವರ್. You are going there to learn something about martial arts. Now you are trying to explore. ಕರಾಟೆ ನಲ್ಲಿ ನಿನಗೆ ಗೊತ್ತಿಲ್ಲರೋ ಮೂವ್ಸ್ ನಿನ್ನ ಅಪೋನೆಂಟ್ ಮಾಡ್ತಾನೆ. ನೀನು ಇವತ್ತು ಸೋತಿದ್ಯಾ ಅಂದ್ರೆ ನಿನ್ನ ಮೂವ್ಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಿನ್ನ ಲೈಫಲ್ಲಿ. ದಟ್ ಈಸ್ ಅ ಪಾಯಿಂಟ್ ಫಾರ್ ಯು ಟು ಲರ್ನ್. ನಿಂಗೆ ಮೂವ್ ಗೊತ್ತಿದ್ರೆ ಯು ವಿಲ್ ಡಿಫೆಂಡ್ ಯುವರ್ ಸೆಲ್ಫ್, ವಿಚ್ ಮೀನ್ಸ್ ಟು ಸೇ ದಟ್ ನಿಂಗೆ ಅದು ಗೊತ್ತಿಲ್ಲ ಅಂತ. ಅದನ್ನ ಹುಡುಕು. ಸೊ ಅವಾಗ ಇಟ್ ವಿಲ್ ಬಿ ಅನ್ ಎಂಜಾಯ್ಮೆಂಟ್ ಇರುತ್ತೆ ಅಲ್ಲಿ, ಒಂದು ಪ್ರೋಸೆಸ್ ಅಲ್ಲಿ. ನಾನು ಇವತ್ತು ಏನೋ ಕಲ್ತ್ಕೊಂಡೆ. ನಾವು ಯಾವತ್ತೇ ಎಲ್ಲೇ ಏನಾದರೂ ಒಂದು ಮನಸ್ಪೂರ್ವಕ ಕಲ್ತ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದ್ರಲ್ಲಿ ಆಗೋ ಅತಿಯಾದ ಸಂತೋಷ ಇನ್ನೊಂದ್ರಲ್ಲಿ ಸಿಗಲ್ಲ. ಸೊ ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಆ ಥರ ನೋಡಬೇಕು. ದಟ್ಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಎಕ್ಸಾಕ್ಟ್ಲಿ. ಅಂಡ್ ಯು ಜಸ್ಟ್ ಮೆನ್ಷನ್ ನಿಮ್ಮ ಮಗ ಪ್ರಜ್ವಲ್ ಅವ್ರ ಹತ್ರ ಕಲೀಲಿಕ್ಕೆ ಹೋಗ್ತಾರೆ ಅಂತ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ಹಾಗೆ ಒಂದು ಥಾಟ್ ಬಂತು, ಕೇಳ್ತೀನಿ. ಈಗ ನಿಮ್ಮ ತಾಯಿಯವರು ಡಾಕ್ಟರ್ ನಂದಿನೀಶ್ವರ್ ಅವರು ಭರತನಾಟ್ಯ ಮಾಡ್ತಾ ಇದ್ರು, ನಿಮ್ಗೂ ಅದ್ರ ಬಗ್ಗೆ ಒಲವಿತ್ತು, ಯು ಚೋಸ್ ದಟ್. ಲೈಕ್ ವೈಸ್ ಇವಾಗ ರೋಹಿತ ಶಾಸ್ತ್ರಿ ಅವರು ಡ್ಯಾನ್ಸರ್ ಇದ್ದಾರೆ. ಸೊ ಅವ್ರ ಮಗನು ಡ್ಯಾನ್ಸೇ ಕಲಿಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ಆಸ್ ಪೇರೆಂಟ್ ನಿಮ್ಗಿಲ್ವಾ? ಯಾಕಂದ್ರೆ ನೀವು ಇವಾಗ ಒಂದು ಸ್ಪೋರ್ಟ್ ಆಕ್ಟಿವಿಟಿಗೆ ಹಾಕಿದ್ರೆ ಒಂದು ಮಾರ್ಷಲ್ ಆರ್ಟ್ ಫಾರ್ಮ್ ಕಲಿತಾ ಇದ್ದಾನೆ ನಿಮ್ಮ ಮಗ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್, ಅಯ್ಯೋ ಲೆಗೆಸಿನ ಯಾರು ಮುಂದುವರಿಸ್ತಾರೆ, ಅವನು ಇದನ್ನ ಕಲ್ತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಆ ತರ. ಯಾಕಂದ್ರೆ ಯೂಶಲಿ ಪೇರೆಂಟ್ಸ್ ಇದು ಬರುತ್ತೆ. ಹೌದು. ಸೊ ವಾಟ್ ಈಸ್ ಯೋರ್ ಥಾಟ್ ಅಬೌಟ್ ಇಟ್? ಸಿ, ನಮ್ಮಿದ್ರಲ್ಲೇನೆ ಹಿ ಚೂಸ್ ಕರಾಟೆ, ರೈಟ್?
ನಮ್ಮಪ್ಪ ನಾನು ಮೆಡಿಸಿನ್ ಮಾಡಬೇಕು ಅಂತಿದ್ರು ನಾನು ಬೇರೆ ಚೂಸ್ ಮಾಡಿದೆ. ರೈಟ್ ರೈಟ್. ಹೌದು. ಐ ಮೈ ಸೆಲ್ಫ್ ಐ ಲರ್ನ್ ಎ ಲೆಸನ್ ದಟ್ ನಮಗೇನು ಬೇಕೋ ನಾವು ಮಾಡಕ್ ಬಿಡಬೇಕು. ವೆರಿ ರೈಟ್. ಇದು ದೊಡ್ಡ ಕಿವಿ ಮಾತು ಪೇರೆಂಟ್ಸ್ಗೆ. ಸೊ ನಾನು ಅವನ ಮೇಲೆ ಪ್ರೆಷರ್ ಹಾಕ್ಲಿಲ್ಲ. ಐ ಸೆಡ್ ಸಿ ಮ್ಯೂಸಿಕ್ ಡ್ಯಾನ್ಸು ಮನೆಯಲ್ಲಿದೆ. ಅವ್ನು ಒಂದಷ್ಟು ದಿವಸ ಮೃದಂಗ ಕಲ್ತ ಅಂಡ್ ಹಿ ವಾಸ್ ಡೂಯಿಂಗ್ ಗುಡ್. ಬಟ್ ಅವನಿಗೆ ಕರಾಟೆ ಕ್ಲಾಸಸ್, ಕರಾಟೆ ಮೇಲೆ ಅವ್ನು ತುಂಬಾ ಒಲ್ವ್ ಹೋಯ್ತು. ಅಂಡ್ ಅವನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಅವ್ನ ಟೀಚರ್ ಜೊತೆ ಇರೋ ರಿಲೇಶನ್ಶಿಪ್, ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಸ್ಟ್ರಾಂಗರ್. ಸೊ ನಾನು ಹೇಳಿದ ಅವ್ನು ಒಂದೇ, ನೀನ್ ಎಲ್ಲೇ ಇದ್ರು ಅಚೀವ್ ವಾಟ್ ಎವರ್ ಯು ವಾಂಟ್ ಅಂಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಡೋಂಟ್ ಕರಾಟೆನ ಇನ್ನೊಂದು ಡಿಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಡ. ಅದನ್ನ ಒಂದು ಸೆಲ್ಫ್ ಡಿಫೆನ್ಸ್ ಆಗಿ ಉಪಯೋಗಿಸು ಒಂದು, ಅಥವಾ ನಿಂದ ಕೈಲಾದ್ರೆ ಇನ್ನಷ್ಟು ಜನ ರಕ್ಷಣೆ ಮಾಡೋಂಗಿದ್ರೆ ರಕ್ಷಣೆ ಮಾಡು. ಆಯ್ತಾ? ಸೊ ಬಿಕಾಸ್ ಯು ನೋ ಸಮಥಿಂಗ್ ಬೆಟರ್ than what your opponent is or something that is happening. React to it. And ಆ ಕರಾಟೆ ಕಲ್ತಿರೋದ್ರಿಂದ ಅವನ ಕ್ಯಾರೆಕ್ಟರ್ ಆಗಲಿ ಇದಾಗಲಿ ಹೆಂಗೆ ಎಷ್ಟು ಚೆನ್ನಾಗಿ ಮೌಲ್ಡ್ ಆಗ್ತಿದೆ ಅಂದರೆ, ಆ್ಯಂಡ್ ಆಲ್ ದ ಕ್ರೆಡಿಟ್ಸ್ ಇಸ್ ಫಾರ್ ಕರಾಟೆ. ಆ ಡಿಸಿಪ್ಲಿನ್ ಆಗಲಿ, ಸಿ ಈವನ್ ಫಾರ್ ಹಿಮ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಯಾವಾಗಲೂ ಸ್ಪೆಷಲಿ ಈ ಥರ ವೆಯ್ಟ್ ಕ್ಯಾಟಗರಿ ಬಂದ್ಬಿಡುತ್ತೆ. ಯು ಶುಡ್ ನಾಟ್ ಬಿ ಮೋರ್ ದೆನ್ ದಟ್ಸ್ ವೆಯ್ಟ್ ಆರ್ ಯು ತುಂಬ ಇದು ಮಾಡಬೇಕು. ಸಿ ಫಾರ್ ಎ ಸ್ಮಾಲ್ ಬಾಯ್ ಹೂ ಹ್ಯಾಸ್ ಅಷ್ಟೊಂದು ಅಟ್ರಾಕ್ಷನ್ಸ್ ಇರಬೇಕಾದ್ರೆ, ಐ ಮೈ ಸೆಲ್ಫ್ ವಾಸ್ ಫ್ಲಾಬರ್ಗಾಸ್ಟೆಡ್. ನಾವಿವಾಗ ಮನಸ್ಸು ಕಟ್ಟು ನಾಲ್ಗೆ ಕಟ್ಟೋದು at this age is different. If a kid is doing that itself is an achievement in his life. What I appreciate it. ಇಲ್ಲ ನಾವು ಮನೆಯಲ್ಲಿ ಎಲ್ಲರೂ ತಿಂತಿರ್ತೀವಿ. He says no. He says no candies. ಅದು ಅವನ ಪ್ಯಾಷನ್ ಇಂಟೆನ್ಸಿಟಿನ ಎಕ್ಸಾಕ್ಟ್ಲಿ. ಅವ್ನು ಹೇಳ್ತಾನೆ, ನಾನು ಇವಾಗ 2 ಸ್ಪೂನ್ ಶುಗರ್ ಜಾಸ್ತಿ ತಗೊಂಡ್ರೆ ನನಗೆ 2 ವರ್ಕ್ ಮಾಡಬೇಕು, ನಾನು ವೆಯ್ಟ್ ಗೇನ್ ಆದ್ರೆ ನಾನಲ್ಲಿ ಕ್ವಾಲಿಫೈ ಆಗಲ್ಲ. ಸಿ ಇಫ್ ಎ ಕಿಡ್, ಈ ಕಿಡ್ಗೆ ಇದು ಡಿಸಿಪ್ಲಿನ್ ಆಫ್ ಮೈಂಡ್ ಅಂಡ್ ಥಾಟ್ ಅವರ್ ಫುಡ್ ಬಂದ್ಬಿಟ್ರೆ, that is sports which is making him to do that. ಇದಕ್ಕಿಂತ ಎಜುಕೇಶನ್ ಇನ್ನೇನು ಬೇಕು ಮಕ್ಕಳಿಗೆ? ನಾನು ಆಕ್ಚುಲಿ ನಿಮ್ಗೆ ಅದನ್ನೇ ಕೇಳಬೇಕು ಅನ್ಕೊಂಡೆ. ಈಗ PKD ಸ್ಪೋರ್ಟ್ಸ್ ಫೆಸ್ಟಿವಲ್ ಏನು ನಡೀತಾ ಇದೆ, ಅಂತ ಸ್ಪೋರ್ಟ್ಸ್ ಫೆಸ್ಟಿವಲ್ ಯಾಕೆ ಒಂದು ಊರಿಗೆ ತುಂಬಾ ಮುಖ್ಯ ಆಗತ್ತೆ ಅಂತ. ವಾಟ್ ರೋಲ್ ಡಸ್ ಇಟ್ ಪ್ಲೇ? ಏನಕ್ಕೆ ಬೇಕು ಇಂಥ ಸ್ಪೋರ್ಟ್ಸ್ ಫೆಸ್ಟಿವಲ್ ಅನ್ನೋದು ನನ್ನ ಪ್ರಶ್ನೆ. ಈ ಸ್ಪೋರ್ಟ್ಸ್ ಫೆಸ್ಟಿವಲ್ ಎಲ್ಲಾ ಲೆವೆಲಲ್ಲೂ ವರ್ಕ್ ಆಗುತ್ತೆ. ಇವಾಗ ನಾವು ಸ್ಪೋರ್ಟ್ಸ್ ಫೆಸ್ಟಿವಲ್ ಅಂದ್ರೆ ಮಕ್ಕಳು ಬರ್ತಾರೆ, ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲರೂ ಅದನ್ನೇ ಅಂತಾರೆ. ಇಲ್ಲಿ ಪೇರೆಂಟ್ಸು ಇನ್ವಾಲ್ವ್ ಆಗ್ತಾರೆ. ರೈಟ್? ಇಟ್ ಬ್ರಿಂಗ್ಸ್ ಪೇರೆಂಟ್ಸ್ ಟುಗೆದರ್. ಹೌದು, ಆಯ್ತಾ? ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಬರುತ್ತೆ. ನನ್ನ ಮಗು ಏನ್ ಮಾಡ್ತಿದೆ, ನನ್ನ ಮಗು ಹೇಗ್ ಥ್ರೈವ್ ಆಗ್ತಿದೆ, ಬಾಕಿ ಮಕ್ಕಳುಗಳು ಹೇಗ್ ತಯಾರಿ ಹಾಕೊಂಡು ಬಂದಿದೆ. On the other hand, if you're looking at a larger perspective from the top, if you're looking at it, now the society is coming together for sports. On sports ಗೆ ಅಷ್ಟು ಜನ ಫ್ಯಾಮಿಲಿ ಒಂದು ರೂಫ್ ಕೆಳಗಡೆ ಬಂದ್ರು, ಒಂದು ಆಲೋಚನೆಯಲ್ಲಿ ಬಂದ್ರು. ಅಂದ್ರೆ ಈ ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನನ್ನ ಮಗುನ ಈ ತರ ಟ್ರೈನ್ ಮಾಡಿಸ್ಬೇಕು, ಅದಕ್ಕೆ ಈ ತರ ಡಿಸಿಪ್ಲಿನ್ ತರಿಸ್ಬೇಕು, ಈ ಮಗುನಲ್ಲಿ ಡಿಸಿಪ್ಲಿನ್ ಚೆನ್ನಾಗಿದೆ, ಈ ಮಗು ಎಷ್ಟು ಸಾಧನೆ ಮಾಡಿದೆ, ನನ್ನ ಮಗುನು ಆ ತರ ಸಾಧನೆ ಮಾಡಿ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ವಂಡರ್ಫುಲ್. ಅಂಡ್ ಟು ಆಲ್ ದ ಮೈಸೂರಿಯನ್ಸ್, ಈ ಜುಲೈ 5ನೇ ತಾರೀಕು PKD ಸ್ಪೋರ್ಟ್ಸ್ ಫೆಸ್ಟಿವಲ್ ಮೈಸೂರಿನ ಐಕ್ಯಾನ್ ಸ್ಕೂಲಲ್ಲಿ ನಡೀತಾ ಇದೆ. ಬರಲೇಬೇಕು ಅನ್ನೋದಕ್ಕೆ ಮೋಟಿವೇಶನ್ ಏನ್ ಹೇಳ್ತೀರಾ? ಯಾಕೆ ನಮ್ಮ ಮೈಸೂರಿನ ಜನ PKDSF ಬರಬೇಕು? ಈ ಎಲ್ಲ ಜನ ಮೈಸೂರಿನವ್ರು ಯಾಕೆ ಬರಬೇಕು ಅಂದರೆ, ಮೈಸೂರಿನಲ್ಲಿ ಯಾವುದೋ ಒಂದು ಮಾರ್ಷಲ್ ಆರ್ಟ್ಸ್ ಸೆಂಟರು ಒಂದು ದೇಶ ಇಟ್ಕೊಂಡ್ಬಂದಿದೆ. ಆ್ಯಂಡ್ PKDನವರು ಈ ಪ್ರೋಗ್ರಾಮನ್ನು ಮಾಡ್ತಿರೋದು ಬರೀ ಒಂದು ಕರಾಟೆನ ಪ್ರಮೋಟ್ ಮಾಡಬೇಕು ಅಂತಲ್ಲ. ದೇರ್ ಆರ್ ಸೋ ಮೆನಿ ಈವೆಂಟ್ಸ್ ದಟ್ ಆರ್ ಕಮಿಂಗ್ ಟುಗೆದರ್. ಅಂದರೆ ತಮ್ಮ ಮಕ್ಕಳಿಗೆ ಒಂದು ಮಲ್ಟಿ ಡಿಸಿಪ್ಲಿನರಿ ಒಂದು ಇದನ್ನ ತರಕ್ಕೆ, ನರ್ಚರಿಂಗ್ ತರೋದಕ್ಕೆ ಅದಂಥ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಅವ್ರಿಗೆ ಇನ್ನೊಂದು ಸಿಗಲ್ಲ. ಸೊ ಅಂದರೆ ನಮಗೇನೆ ಅದು ಒಂದು ಆಪರ್ಚುನಿಟಿ. ಇಲ್ಲಿ ಏನೋ ಆಗ್ತಿದೆ ಅಂದರೆ ಅಲ್ಲಿ ನನ್ನ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಲ್ಲ, ಮಕ್ಕಳನ್ನು ಕರ್ಕೊಂಬನ್ನಿ, ಲೆಟ್ ದಮ್ ಗೆಟ್ ಇನ್ಸ್ಪೈರ್ಡ್, ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಲಿ. ಟುಮಾರೋ ಗೊತ್ತಿಲ್ಲ, ಅದು ನಾಳೆ ಮಗು ಇದು ಸಿ ಯಾವ್ದು ಎಕ್ಸ್ಪೀರಿಯನ್ಸು ಯಾರ್ಯಾರನ್ನೋ ಎಲ್ಲೆಲ್ಲೋ ಕರ್ಕೊಂಡು ಹೊರಟೋಗಿದೆ. ಖಂಡಿತ ಒಂದ್ ಗ್ಲಿಂಪ್ಸ್ ಸಾಕು ಇನ್ಸ್ಪಿರೇಷನ್ ತಗೊಳಕ್ಕೆ.
ಎಷ್ಟೊಂದು ಜನ ಅಚೀವರ್ಸ್ ಆಫ್ ದ ಇಂಟರ್ನ್ಯಾಷನಲ್ ಲೆವೆಲ್ನವ್ರು ಹೇಳ್ತಾರೆ, ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ, ಯಾರೋ ಹಿಂಗೆ ಅಂದ್ರು, ದಟ್ ಲಿಟ್ರಲಿ ನಾಡ್ತು ನನಗೆ, ಅಲ್ಲಿಂದ ನಾನು ಬಿಡಲಿಲ್ಲ. ಕರೆಕ್ಟ್. ಮೋಸ್ಟ್ ಪ್ರಾಬ್ಲಿ ಅವತ್ತಿನ ದಿವಸ ಆ ಈವೆಂಟ್ ಆಗಿಲ್ದೇ ಇದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಅಚೀವ್ಮೆಂಟ್ ಆಗಕ್ಕೆ ಆಗ್ತಾನೆ ಇರ್ಲಿಲ್ವೇನೋ. ವಿ ಡು ನಾಟ್ ನೋ ಯಾವ ಈವೆಂಟ್ ಅಲ್ಲಿ ಏನ್ ಸ್ಪಾರ್ಕ್ ಆಗುತ್ತೆ. ಲೆಟ್ ದಿಸ್ ಬಿ ಎ ಸ್ಪಾರ್ಕ್ ಟು ಯೋರ್ ಕಿಡ್. ಎಕ್ಸಾಕ್ಟ್ಲಿ ಅಲ್ವಾ? ನಿಮ್ ಮಕ್ಕಳು ಮುಂದೆ ಬರಬೇಕು. ದೇ ಹ್ಯಾವ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್. Right. So this is the right place. It's a right destination. Beautiful. Throughout our conversation, ನೀವು ಒಬ್ಬ ಅಚೀವರ್ ಆಗಿ ಆ ಸ್ಪೋರ್ಟ್ಸ್ ನಿಮ್ಮ ಲೈಫಲ್ಲಿ ಏನು ಪಾತ್ರ ವಹಿಸ್ತು ಅಂತ ಹೇಳೋದ್ರ ಜೊತೆಗೆ ಇವತ್ತಿನ ಪೇರೆಂಟ್ಸ್ಗೆ ನೀವು ಒಂದು ಸ್ಟ್ರಾಂಗ್ ಮೆಸೇಜ್ ವಿತ್ ಗ್ರೇಟ್ ಕನ್ವಿಕ್ಷನ್ ಕೊಟ್ಟಿದ್ದೀರಾ. ಯಾಕೆಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಏನೇ ಒಂದು ಕಲಿಸ್ಬೇಕಂದ್ರೂ ಬೆಳೆಯೋ ಸಿರಿಮೊಳಗೆಯಲ್ಲಿ ಅಂತ ನಾನು ಕಳೆದ ಬಾರಿನೂ ಹೇಳಿದ್ದೆ ಇದನ್ನ. ಆ ಒಂದು ಟೆಂಡರ್ ಏಜ್ ಅಲ್ಲಿ ಏನ್ ಕಲಿಸ್ತೀವಿ ಅದು ಟೇಕ್ಸ್ ದೆಮ್ ಫಾರ್ ಅ ವೆರಿ ಲಾಂಗ್ ವೇ. ಹಾಗಾಗಿ ಆ ಮಕ್ಕಳನ್ನ ಬೆಳೆಸುವ ಪೇರೆಂಟ್ಸ್ಗೆ ಒಂದು ದೃಷ್ಟಿಕೋನನ ಕೊಡ್ತು ಬಹುಶಃ ನಿಮ್ಮ ಮಾತುಗಳು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್ ಟುಡೇ. ಥ್ಯಾಂಕ್ ಯು ಫಾರ್ ಮೋಟಿವೇಟಿಂಗ್ ಅಂಡ್ ಇನ್ಸ್ಪೈರಿಂಗ್ ಅಸ್ ವಿತ್ ಯೋರ್ ಕೈಂಡ್ ವರ್ಡ್ಸ್. Thank you so much. And you have always inspired me also personally, because we have a indirect way of connect. So yes, true. I have always admired ನಿಮ್ಮ ತಾಯಿ ಅವರ ಒಂದು presentations ಇರಬಹುದು, ನಿಮ್ಮ presentations ಇರಬಹುದು. You have always inspired many like me. The only thing is keep a goal, pursue it. Don't stop unless you pursue it. And just stick on to that goal. That's it. One day the world will see you. ನಿಮ್ಮ ಮಾತುಗಳು ಹಿಂಗೆ ಅನ್ನೋ ಹಾಗಿತ್ತು ನನಗೆ. ಎಸ್ ಅಂತ. ಬ್ಯೂಟಿಫುಲ್, ವೆರಿ ಮೋಟಿವೇಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. Thank you so much. ನಮಸ್ತೆ. ನಮಸ್ಕಾರ.